ಕಾಂಗ್ರೆಸ್ ಪಕ್ಷವು ಮಹಿಳಾ ಮೀಸಲಾತಿಗೆ ಎಂದಿಗೂ ವಿರೋಧ ವ್ಯಕ್ತಪಡಿಸಿಲ್ಲ. ದೇಶದಲ್ಲಿ ಮಹಿಳೆಯರಿಗೆ ಮೀಸಲಾತಿ ಜಾರಿಗೆ ತಂದಿದೆ ಕಾಂಗ್ರೆಸ್ ಪಕ್ಷ. ಅದನ್ನು ವಿರೋಧ ಮಾಡಿದ್ದೇ ಬಿಜೆಪಿ ನೇತೃತ್ವದ ಎನ್ಡಿಎ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿ ಹೇಳಿದರು. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಪಟ್ಟಣಕ್ಕೆ ಮಂಗಳವಾರ ಆಗಮಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಧ್ಯಮದವರೊಂದಿಗೆ ಮಾತನಾಡಿ, ಕೇಂದ್ರ ಸರ್ಕಾರವು ಕ್ಷೇತ್ರ ಪುನರ್ ವಿಂಗಡಣೆ ಮಾಡುವ ಕಾಯ್ದೆಗೆ ಕಾಂಗ್ರೆಸ್ ಪಕ್ಷ ವಿರೋಧ ವ್ಯಕ್ತಪಡಿಸುತ್ತದೆ ವಿನಃ ಮಹಿಳಾ ಮೀಸಲಾತಿಗಲ್ಲ ಎಂದು ಸ್ಪಷ್ಟಪಡಿಸಿದರು. ಕೇಂದ್ರ ಸರ್ಕಾರವು ಕಾಂಗ್ರೆಸ್ ಮುಖಂಡರು, ಶಾಸಕರು, ಸಚಿವರ ನಿವಾಸಗಳ ಮೇಲೆ ಐಟಿ ದಾಳಿ ಮಾಡಿಸುವ ಮೂಲಕ ರಾಜಕೀಯ ಷಡ್ಯಂತ್ರ ಮಾಡುತ್ತಿದೆ ಎಂದಾದರೂ ಬಿಜೆಪಿ ಮುಖಂಡರು ಮತ್ತು ರಾಜಕಾರಣಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ ಎಂದರು. ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಸಂಭವಿಸಿದ ಆಕ್ಸಿಜನ್ ದುರಂತಕ್ಕೆ ಕಾರಣಕರ್ತರಾದವರ ಮೇಲೆ ಕ್ರಮ ಜರುಗಿಸಲಿಲ್ಲಬೇಕೆ ಎಂದು ಮಾಧ್ಯಮದವರು ಪ್ರಶ್ನಿಸಿದಾಗ ಈ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸುವುದಾಗಿ ಹೇಳಿದರು. ಅಷ್ಟೇನೆ, ಬಟ್ ನಾಟ್ ಸೀರಿಯಸ್ ಅಬೌಟ್ ಅದರ ಬಗ್ಗೆ ಸೀರಿಯಸ್ ಆಗಬೇಡಿ. ಸುಮ್ಮನೆ ತಮಾಷೆಗೆ ಹೇಳಿ, ನನಗೆ ಪ್ರಾಸಂಗಿಕವಾಗಿ ಹೇಳಿದ್ದದು. ಅಧಿಕಾರ ಹೋಗ್ತದೆ ಅಂತಾರೆ, ನನ್ನ ಅಧಿಕಾರ ಗಟ್ಟಿನಿ ಆಗ್ತಾ ಇದೆ ಅಂತ ಹೇಳಿದೆ. ಶಾಸಕ ಹ್ಯಾರಿಸ್ ಅವರ ಮನೆ ಮೇಲೆ ಇಡಿ ರೈಡ್ ಆಗಿದೆ ಸರ್. ನಲ್ಪಾಡ್ ಅವ್ರ ಮನೆ ಮೇಲೆ ಇಡಿ ರೈಡ್ ಆಗಿದೆ. ಕೇಂದ್ರ ಸರ್ಕಾರದವರು ಯಾವಾಗಲೂ ಕಾಂಗ್ರೆಸ್ನವ್ರನ್ನೇ ಗುರಿ ಇಟ್ಕೊಂಡು ಮಾಡ್ತಾರೆ. ಬಿ ಜೆ ಪಿಯವರು ಮೇಲೆ ಮಾಡ್ತಾರ, ಮನೆ ಮೇಲೆ ರೈಡ್ ಮಾಡ್ತಾರ. ಸರ್, ತಮ್ಮ ಗ್ಯಾರಂಟಿ ಯೋಜನೆಗಳನ್ನು ಎಲ್ಲ ಪಕ್ಷಗಳು ಮತ್ತು ಎಲ್ಲ ರಾಜ್ಯಗಳು ಕಾಪಿ ಮಾಡ್ತಾ ಇದ್ದಾರೆ. ತಮ್ಮ ಈಗ ಯಾರು ವಿರೋಧ ಮಾಡಿದ್ರು ಅವ್ರಿಗೆ ಈಗ ಗೊತ್ತಾಯ್ತಲ್ಲ, ಗ್ಯಾರಂಟಿ ಯೋಜನೆಗಳು ಬಡವರಿಗೋಸ್ಕರ ಇರ್ತಕ್ಕಂಥ ಕಾರ್ಯಕ್ರಮಗಳು ಅಂತ ಗೊತ್ತಾಯ್ತಲ್ಲ. ಸರ್, ಸಿಎಂ ತಮ್ಮ ಕ್ಷೇತ್ರದ ಸತ್ತವ್ರಿಗೆ ಮಾತ್ರ ಪರಿಹಾರ ಕೊಡ್ತಿದ್ದಾರೆ, ಬೇರೆ ಕ್ಷೇತ್ರಗಳಲ್ಲಿ ಸತ್ತವ್ರಿಗೆ ಪರಿಹಾರ ಕೊಡ್ತಿಲ್ಲ ಅಂತ ಜೆಡಿಎಸ್ ಶಾಸಕ ಪತ್ರ ಬರ್ತಿದ್ದಾರೆ ಸರ್ ನಿಮಗೆ. ಯಾರು? ಶರಣಗೌಡ ಕಂದಕೂರ್. ಶರಣಗೌಡ ಕಂದಕೂರ್ ಎಲ್ರಿಗೂ ಕೊಡ್ತೀವಿ ಸರ್. 6 ಜನ ನಿನ್ನೆ ಸತ್ತಲ್ಲ ಸರ್, ಮೊನ್ನೆ 6 ಜನ ಸತ್ತಲ್ಲ ಸರ್, ಅವರಿಗೆ ಪರಿಹಾರ ಕೊಟ್ಟಿದ್ದಾರೆ 5 ಲಕ್ಷ. ನಮ್ಮ ಕ್ಷೇತ್ರದ 4 ಜನ ಸತ್ತಿದ್ರು, ಅವ್ರಿಗೆ ಪರಿಹಾರ ಇನ್ನೂ ಕೊಟ್ಟಿಲ್ಲ ಅಂತ. ಅವ್ರು ಕೇಳಿದ್ರೆ ಕೊಡ್ತೀನಿ, ಕೇಳಿಲ್ಲ ಅವರು, ಅದು ಕೊಡ್ತೀವಿ. ಸರ್ ಮತ್ತೆ ಗುಂಡ್ಲುಪೇಟೆಯಲ್ಲಿ ಸತ್ತಿದ್ದಾರೆ. ಗುಂಡ್ಲುಪೇಟೆಯಲ್ಲಿ ಅಲ್ಲಿ ನಾರ್ತ್ ಕರ್ನಾಟಕ ಗುರುಮಟ್ಕಲ್ ಸರ್, ಗುರುಮಿಟ್ಕಲ್ ಯಾದಗಿರಿ ಗುರುಮಿಟ್ಕಲ್ ಬಂದು ಅವ್ರು ಎಮ್ ಎಲ್ ಎ ಬಂದು ನನಗೆ ಕೇಳಿದ್ರೆ ಕೊಡ್ತೀನಿ, ಅಥವಾ ನಮಗೆ ಗೊತ್ತಾದರೂ ಕೂಡ ಕೊಡ್ತೀವಿ. ಸರ್, ಕಾಂಗ್ರೆಸ್ ಪಕ್ಷದವರು ಮಹಿಳಾ ವಿರೋಧಿಗಳಂತೇಳಿ ದೇಶಾದ್ಯಂತ ಬಿಜೆಪಿಯವರು ಒಂದು ರ್ಯಾಲಿ ಸ್ಟಾರ್ಟ್ ಮಾಡಿದ್ದಾರೆ. ಬಿಜೆಪಿಯವರೇ ಮಹಿಳಾ ವಿರೋಧಿಗಳು. ಮಹಿಳಾ ಮೀಸಲಾತಿಗೆ ಯಾವಾಗ ಶುರುವಾದ್ದು ಮಹಿಳಾ ಮೀಸಲಾತಿ? 73, 74 ಅಮೆಂಡ್ಮೆಂಟ್ ಮಾಡಿದವ್ರು ಯಾರು? ಅದನ್ನು ವಿರೋಧ ಮಾಡಿದವ್ರು ಯಾರು? 73, 74 ಅಮೆಂಡ್ಮೆಂಟು ಮಹಿಳಾ ಮೀಸಲಾತಿಯನ್ನು ಲೋಕಲ್ ಗೌರ್ಮೆಂಟ್ಸ್ಗಳಲ್ಲಿ ಕೊಡಬೇಕು ಅಂತ ಮಾಡಿದವರು ಕಾಂಗ್ರೆಸ್ನವರು. ಅದನ್ನು ರಾಜ್ಯಸಭೆಯಲ್ಲಿ ಕೆಡುವುದವ್ರು ಯಾರು? ಯಾರು ರೀ? ಗೊತ್ತೇ ನಿಮಗೆ? ಮತ್ತು ಇದನ್ನು ಮಾಡಿದವ್ರು ಯಾರು? 73rd, 74th ಅಮೆಂಡ್ಮೆಂಟ್ ಮಾಡಿದವ್ರು ಯಾರು? ರಾಜೀವ್ ಗಾಂಧಿಯವರು ಯಾವ ಪಾರ್ಟಿಯವರು? ಮತ್ತು ಅದನ್ನು ವಿರೋಧ ಮಾಡಿದವರು NDA ವಿರೋಧ ಮಾಡಿತ್ತು. NDA ಅಂದರೆ ಯಾರು? BJP. ಮತ್ತು ಅವರು ಈಗ ರಾಜಕೀಯ ಮಾಡಲಿಕ್ಕೋಸ್ಕರವಾಗಿ ಡಿಲಿಮಿಟೇಷನ್ನು ಸೇರಿಸಿ ತಂದಿದ್ದಾರೆ. ನಾವು ವುಮೆನ್ ರಿಸರ್ವೇಷನ್ಗೆ ವಿರೋಧ ಅಲ್ಲ, ಡಿಲಿಮಿಟೇಷನ್ಗೆ ವಿರೋಧ ಅಷ್ಟೇ. ಡಿಲಿಮಿಟೇಷನ್ ಕೋರ್ಟ್ಗೆ ಹೋಗಿತ್ತಲ್ಲ ಸರ್, ಕೋರ್ಟಲ್ಲಿ ಈ ಬಾರಿ ಗ್ರೇಡ್ ಬೇರೆ ಮಾರ್ಕ್ಸ್ ಕೊಡಿ ಅಂತ ಕೊಡಿ ಅಂತ ಈ ವರ್ಷ ಮಾರ್ಕ್ಸ್ ಕೊಡಿ, ಮುಂದಿನ ವರ್ಷ ನೀವು ತೀರ್ಮಾನ ಮಾಡಿ ಅಂತ ಹೇಳಿದರು. ಕೊಟ್ಟ ಭರವಸೆ ಈಡೇರಿಸ್ತಾ ಇದ್ದೀರಿ. ಮತ್ತೆ ಯಾರು ತಪ್ಪಿತಸ್ಥರು ಅನ್ನೋದೇ ಗೊತ್ತಾಗಲ್ಲ. ವಿರುದ್ಧ ಯಾವುದೇ ಒಂದು ಕ್ರಮವಾಗಿಲ್ಲ ಸರ್. ಮೈಸೂರು DC ವಿರುದ್ಧ ತಮ್ಮ ಭರವಸೆ ಈಡೇರಿಸ್ತಾ ಇರ್ತವೆ. ಏನು ಭರವಸೆ ಕೊಟ್ಟಿದ್ದೀರಿ ಅವಾಗೆಲ್ಲ ಇವತ್ತು ಕೊಡ್ತಾ ಇದ್ದೀರಿ. ಬಟ್ ತಪ್ಪಿತಸ್ಥ ಯಾರು ಅನ್ನೋದೇ ಗೊತ್ತಾಗಲ್ಲ ಇದುವರೆಗೆ. ತಪ್ಪಿತಸ್ಥರು ಅಂದರೆ ಆಕ್ಸಿಜನ್ ದುರಂತದಲ್ಲಿ ಆಕ್ಷನ್ ತಗೊಳಕ್ಕೆ ಅಧಿಕಾರಿಗಳು ಅಲ್ಲಿ ಹೇಳ್ತೀನಿ, ಅಧಿಕಾರಿಗಳ ಜೊತೆ ಅಲ್ಪಸಂಖ್ಯಾತರಿಗೆ ಹೈಕಮಾಂಡಿಗೆ ಪತ್ರ ಬರೆದಿದ್ದಾರೆ ಸರ್. ಹಾಗಾಗಿ ಅದ್ರ ಬಗ್ಗೆ ರಿಯಾಕ್ಷನ್ ಸರ್? ಏನಂತ? ಅದೇ ಅಲ್ಪಸಂಖ್ಯಾತ ಕಡೆಗಣಿಸ್ತಾ ಇದ್ದಾರೆ ಅಂತ. ಟಿಕೆಟ್ ದಾವಣಗೆರೆ ದಕ್ಷಿಣ ವಿಧಾನಸಭೆ ನಿಮ್ಮ ತಪ್ಪನ್ನು ತಿದ್ದುಕೊಳ್ಳಿ ಅಂದ್ಬಿಟ್ಟು ಏನೋ ಮುಖಂಡಗಳಿಗೆ ಪತ್ರ ಬರೆದಿದ್ದಾರೆ ಅಂತ ಸರ್.
ಹೈಕಮಾಂಡು ತೀರ್ಮಾನ ತಗೊಳ್ಳುವಾಗ ಅಲ್ಪಸಂಖ್ಯಾತ ಲೀಡರ್ಗಳಿದ್ದರು, ಅವ್ರ ಎದುರುಗಡೆನೇ ತೀರ್ಮಾನ ಆಯಿತು, ಅವರು ಒಪ್ಕೊಂಡ್ರು. ಆಮೇಲೆ ಯಾಕೆ ಕೆಲವರು ವಿರೋಧ ಮಾಡಿದ್ರು? ಅದಕ್ಕೆ ಸರ್ 2 ಕ್ಷೇತ್ರದಲ್ಲೂ ಗೆಲ್ತೀರಾ ಸರ್? ಕಾಂಗ್ರೆಸ್ ಗೆಲ್ಲುತ್ತಾ ಸರ್?